2008ರಲ್ಲಿ ಮುಂಬೈ ಮೇಲೆ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದಿಂದ ಬಂದ ಉಗ್ರ ಕಸಬ್ನ ಗುಂಡಿಗೆ ಅವತ್ತಿನ ಮಹಾರಾಷ್ಟ್ರ ಭಯೋತ್ಪಾದಕ ನಿಗ್ರಹ ದಳದ ಮುಖ್ಯಸ್ಥ ಹೇಮಂತ್ ಕರ್ಕರೆ ಸಹಿತ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ರು. ಮುಂಬೈ ಮೇಲೆ ಭಯೋತ್ಪಾದಕರು ಮುಗಿಬಿದ್ದಾಗ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೇಮಂತ್ ಕರ್ಕರೆ ಉಗ್ರರ ವಿರುದ್ಧ ಹೋರಾಟಕ್ಕಿಳಿದಿದ್ರು. ಅವರು ಕಚೇರಿಯಲ್ಲಿ ಕೂತು ನಿರ್ದೇಶನ ನೀಡಲಿಲ್ಲ. ಬದಲಾಗಿ ಕ್ಷಣ ಮಾತ್ರವೂ ಯೋಚಿಸದೆ ಯೋಧರು, ಪೊಲೀಸ್ ಸಿಬ್ಬಂದಿ ನೇತೃತ್ವ ವಹಿಸಿ ಅವರು ಉಗ್ರರ ವಿರುದ್ಧ ಹೋರಾಡಿದ್ರು. ವೃತ್ತಿ ಜೀವನದುದ್ದಕ್ಕೂ ಅತ್ಯುತ್ತಮ ಟ್ರ್ಯಾಕ್ ರೆಕಾರ್ಡ್ ಇದ್ದ ಅಂತಹ ದಕ್ಷ, ನಿಷ್ಠಾವಂತ, ಧೈರ್ಯಶಾಲಿ ಹಾಗೂ ನಿಷ್ಪಕ್ಷ ಹಿರಿಯ ಪೊಲೀಸ್ ಅಧಿಕಾರಿ ಅವತ್ತು ಪಾಕಿಸ್ತಾನದ ಉಗ್ರ ಕಸಬ್ನ ಗುಂಡಿಗೆ ಎದೆಯೊಡ್ಡಿ ಪ್ರಾಣ ಬಿಟ್ರು. ಈ ದೇಶಕ್ಕಾಗಿ, ಮುಂಬೈ ನಗರಕ್ಕಾಗಿ ಅವರು ಅತ್ಯುನ್ನತ ಬಲಿದಾನವನ್ನೇ ನೀಡಿದ್ರು. ತಮ್ಮ ಜೀವವನ್ನೇ ದೇಶಕ್ಕಾಗಿ ಕೊಟ್ಟು ಹೋದ್ರು. ಅಂತಹ ಹುತಾತ್ಮ ಪೊಲೀಸ್ ಅಧಿಕಾರಿಯ ಬಗ್ಗೆ ಇವತ್ತು ಬಿಜೆಪಿ ಬೆಂಬಲಿಗ ಬಲಪಂಥೀಯ ಲೇಖಕಿ ಶೆಫಾಲಿ ವೈದ್ಯ ಎಂಬಾಕೆ ಅವರ ಹಾಗೆ ಕೊಲೆಯಾಗಿದ್ದು ಅವರ ಕರ್ಮದ ಫಲವೇ ಇರಬೇಕು ಅಂತ ಹೇಳ್ತಿದ್ದಾರೆ. ಅದು ಮಾಲೇಗಾಂವ್ ಸ್ಫೋಟ ಪ್ರಕರಣದಲ್ಲಿ ಕರ್ನಲ್ ಶ್ರೀಕಾಂತ್ ಪುರೋಹಿತ್, ಸಾಧ್ವಿ ಪ್ರಜ್ಞಾ ಸಿಂಗ್ ಮತ್ತಿತರರಿಗೆ ಕಿರುಕುಳ ನೀಡಿದ್ದಕ್ಕೆ ಕರ್ಕರಿಗೆ ಅಂತಹ ಗತಿ ಬಂದಿರಬೇಕು ಅಂತ ಹೇಳ್ತಿದ್ದಾರೆ ಈ ಸಂಘ ಪರಿವಾರ ಹಾಗೂ ಬೆಂಬಲಿಗ ಬಲಪಂಥೀಯ ಲೇಖಕಿ ಶೆಫಾಲಿ ವೈದ್ಯ. ಮಹಾರಾಷ್ಟ್ರದ ಮಾಲೇಗಾಂವ್ ಅನ್ನೋ ಮುಸ್ಲಿಂ ಬಾಹುಳ್ಯದ ನಗರದಲ್ಲಿ ನಡೆದ ಸ್ಫೋಟ ಪ್ರಕರಣವನ್ನ ಹೇಗೆ ಮುಸ್ಲಿಮರ ತಲೆಗೆ ಕಟ್ಟಲಾಗಿತ್ತು, ಆದರೆ ಪ್ರಕರಣದ ನಿಷ್ಪಕ್ಷ ಮತ್ತು ಸಮಗ್ರ ತನಿಖೆ ನಡೆಸಿದ ಹೇಮಂತ್ ಕರ್ಕರೆ ನೇತೃತ್ವದ ಭಯೋತ್ಪಾದಕ ನಿಗ್ರಹ ಪಡೆಯ ತಂಡ ಹೇಗೆ ಕೇಸರಿ ಉಗ್ರರ ಭಯಾನಕ ಸಂಚನ ಬಯಲಿಗೆಳಿತು ಅನ್ನೋದು ಈಗ ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ಹೇಮಂತ್ ಕರ್ಕರೆ ಉಗ್ರರ ಗುಂಡಿಗೆ ಬಲಿಯಾದ ಬಳಿಕ 2014ರಲ್ಲಿ ಕೇಂದ್ರದಲ್ಲಿ ಸರ್ಕಾರವೂ ಬದಲಾದ ಬಳಿಕ ಇಡೀ ಪ್ರಕರಣದ ತನಿಖೆ ಹಳ್ಳ ಹಿಡಿತು. ಮೋದಿ ಸರ್ಕಾರ ಬಂದ ಬಳಿಕ ಪ್ರಕರಣದಲ್ಲಿ ಮೃದುವಾಗುವಂತೆ ತನ್ನ ಮೇಲೆ ಒತ್ತಡ ಹಾಕಲಾಗ್ತಿದೆ ಅಂತ ಸರ್ಕಾರಿ ವಕೀಲೆ ರೋಹಿನ್ ಸಾಲ್ಯಾನ್ ಅವರೇ ಹೇಳಿದ್ದು ಬಯಲಾಯಿತು. ಪ್ರಕರಣದ ರೂವಾರಿ ಅಂತ ಗುರುತಿಸಲಾದ ಆರೋಪಿಗೆ ನ್ಯಾಯಾಲಯದ ತೀರ್ಪು ಬರುವ ಬಹಳ ಮೊದಲೇ ಬಿಜೆಪಿ ಟಿಕೆಟ್ ನೀಡಿ ಸಂಸದೆ ಆಗಿಸಿದ ಮೋದಿ ಸರ್ಕಾರ ಪ್ರಕರಣದ ಬಗ್ಗೆ ತನ್ನ ನಿಲುವನ್ನು ಇಡೀ ದೇಶಕ್ಕೆ ಸ್ಪಷ್ಟಪಡಿಸಿತ್ತು. ಇಷ್ಟೆಲ್ಲ ಆದ ಮೇಲೆ ಆ ಪ್ರಕರಣದ ತನಿಖೆ ಹಾಗೂ ವಿಚಾರಣೆ ಸಂಪೂರ್ಣ ದಿಕ್ಕು ತಪ್ಪಿರೋದು ಸ್ಪಷ್ಟವಾಗಿತ್ತು. ಹಾಗಾಗಿ ಏನು ತೀರ್ಪು ಬರಲಿದೆ ಅನ್ನೋದು ಸ್ಪಷ್ಟವಾಗಿತ್ತು. 2025ರ ಜುಲೈನಲ್ಲಿ ಪ್ರಜ್ಞಾ ಸಿಂಗ್, ಮತ್ತೋರ್ವ ಪ್ರಮುಖ ಆರೋಪಿ ಕರ್ನಲ್ ಶ್ರೀಕಾಂತ್ ಪುರೋಹಿತ್ ಸಹಿತ ಎಲ್ಲ 7 ಮಂದಿ ಖುಲಾಸೆಯಾದ್ರು. ಅದಕ್ಕೆ ಸಾಕ್ಷ್ಯಗಳ ಕೊರತೆ ಅನ್ನೋ ಕಾರಣ ನೀಡಲಾಯಿತು. ಆಮೇಲೆ ಅಷ್ಟೇ ವೇಗವಾಗಿ ಕರ್ನಲ್ ಪುರೋಹಿತ್ರನ್ನ ಮತ್ತೆ ಸೈನ್ಯಕ್ಕೂ ಸೇರಿಸಿಕೊಳ್ಳಲಾಯಿತು. ಈಗ ಅದೇ ಕರ್ನಲ್ ಪುರೋಹಿತ್ ಬ್ರಿಗೇಡಿಯರ್ ಆಗಿ ಪದೋನ್ನತಿ ಪಡೆದಿದ್ದಾರೆ. ಒಂದು ಕಡೆ ಸ್ಫೋಟ ಪ್ರಕರಣವೊಂದರ ಪ್ರಮುಖ ಆರೋಪಿಯಾಗಿದ್ದವರು ದೇಶದ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗ್ತಿದ್ದಾರೆ. ಆದರೆ ದೇಶಕ್ಕಾಗಿ ಉಗ್ರರ ಜೊತೆ ಸೆಣಸಾಡಿ ಪ್ರಾಣ ಬಿಟ್ಟ ಪೊಲೀಸ್ ಅಧಿಕಾರಿಗೆ ಅದು ಅವರ ಕರ್ಮದ ಫಲ ಅಂತ ಜರಿಯಲಾಗ್ತಿದೆ. ದೇಶಭಕ್ತ ಪಕ್ಷದ ಬೆಂಬಲಿಗಳು ನಾನು ಮಹಾ ದೇಶಭಕ್ತೆ, ನಮ್ಮಷ್ಟು ದೇಶಭಕ್ತರು ಯಾರೂ ಇಲ್ಲ ಅಂತ ಹೇಳ್ಕೊಳ್ಳೋರು ದೇಶಕ್ಕಾಗಿ ಪ್ರಾಣ ಬಿಟ್ಟ ಹುತಾತ್ಮ ಪೊಲೀಸ್ ಅಧಿಕಾರಿಯೊಬ್ಬರನ್ನ ನಡೆಸಿಕೊಳ್ತಿರುವ ರೀತಿ ಇದು. ಗಡಿಯಲ್ಲಿ ದೇಶ ರಕ್ಷಣೆಗಾಗಿ ಪ್ರಾಣ ಬಿಡುವ ಯೋಧರಿಗೂ, ಮುಂಬೈನಲ್ಲಿ ಉಗ್ರರ ಜೊತೆ ಹೋರಾಡಿ ಪ್ರಾಣ ಬಿಟ್ಟ ಕರ್ಕರೆಯಂತಹ ಪೊಲೀಸ್ ಅಧಿಕಾರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಬ್ಬರೂ ದೇಶಕ್ಕಾಗಿ, ಇಲ್ಲಿನ ಜನರಿಗಾಗಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಹೋರಾಡಿದವರು. ಅವರನ್ನ ಈ ದೇಶದ ಜನ ಸದಾ ಗೌರವಿಸಿ ಸ್ಮರಿಸಬೇಕು. ಅವರ ಬಲಿದಾನದ ಬಗ್ಗೆ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು. ಆದರೆ ಇಲ್ಲಿ ಮಹಾಚಿಂತಕಿ, ಲೇಖಕಿ, ಬುದ್ಧಿಜೀವಿ, ಬಿಜೆಪಿ ಪಕ್ಷದ ಕಟ್ಟಾ ಬೆಂಬಲಿಗರು ಅಂತ ಹೇಳ್ಕೊಳ್ಳುವ ಶೆಫಾಲಿ ವೈದ್ಯ ಅದೇ ಹುತಾತ್ಮ ಕರ್ಕರಿಯ ಕಗ್ಗೊಲೆಯನ್ನ ಅದು ಅವರ ಕರ್ಮದ ಫಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಶೆಫಾಲಿ ವೈದ್ಯ ಯಾರ ಕಡೆಗಿದ್ದಾರೆ? ಅವರು ಹುತಾತ್ಮ ಹೇಮಂತ್ ಕರ್ಕರೆ ಅವರ ಪರವಾಗಿದ್ದಾರಾ ಅಥವಾ ಕರ್ಕರೆಯನ್ನ ಕೊಂದ ಪಾಕಿಸ್ತಾನದ ಉಗ್ರ ಅಜ್ಮಲ್ ಕಸಬ್ ಪರವಾಗಿದ್ದಾರಾ? ಕರ್ಕರೆಯ ಕೊಲೆಯ ಬಗ್ಗೆ ನೀಡಿದ ಹೇಳಿಕೆಯಿಂದ ಆ ದಾಳಿಯಲ್ಲಿ ಬಲಿಯಾದ 160ಕ್ಕೂ ಹೆಚ್ಚು ಅಮಾಯಕರನ್ನ ಶೆಫಾಲಿ ಅವಮಾನಿಸಿದಂತೆ ಆಗ್ಲಿಲ್ವಾ? ಅಕ್ರಮವಾಗಿ ದೇಶದೊಳಗೆ ನುಗ್ಗಿ ಬಂದು ಭಯೋತ್ಪಾದಕ ದಾಳಿ ನಡೆಸಿ 166 ಮಂದಿ ಅಮಾಯಕರ ಕಗ್ಗೊಲೆ ಮಾಡಿದ ಉಗ್ರ ಕಸಬ್ ಮತ್ತು ಆತನ ತಂಡ ನಡೆಸಿದ ಭಯಾನಕ ಕೃತ್ಯವನ್ನ ಬಿಜೆಪಿ ಬೆಂಬಲಿಗ ಶೆಫಾಲಿ ವೈದ್ಯ ಸಮರ್ಥನೆ ಮಾಡ್ತಿದ್ದಾರೆ. ಮಾಲೇಗಾಂವ್ ಸ್ಫೋಟ ಪ್ರಕರಣದ ಪ್ರಧಾನ ಆರೋಪಿ ಸಾಧ್ವಿ ಪ್ರಜ್ಞಾ ಸಿಂಗ್ ಕೂಡ ಕರ್ಕರೆ ಬಗ್ಗೆ ಇದೇ ರೀತಿಯ ಹೇಳಿಕೆ ಕೊಟ್ಟಿದ್ರು. ಶಂಕಿತ ಉಗ್ರ ಮಹಿಳೆಯೊಬ್ಬರು ತನ್ನನ್ನ ಬಂಧಿಸಿದ ಪೊಲೀಸ್ ಅಧಿಕಾರಿ ಬಗ್ಗೆ ಈ ರೀತಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಬಹುದು. ಆದರೆ ತನ್ನನ್ನ ತಾನು ಬುದ್ಧಿಜೀವಿ, ಲೇಖಕಿ, ಚಿಂತಕಿ, ಮಹಾ ದೇಶಭಕ್ತಿ ಅಂತ ಕರೆದುಕೊಳ್ಳುವ ಶೆಫಾಲಿ ಕರ್ಕರೆಯಂತಹ ಹುತಾತ್ಮರನ್ನ ಅವಮಾನಿಸಿ ಹೇಳಿಕೆ ನೀಡಿದ್ರೆ ಅದಕ್ಕೆ ಏನರ್ಥ? ಈ ಶೆಫಾಲಿ ಸೋಷಿಯಲ್ ಮೀಡಿಯಾದಲ್ಲಿ ದೇಶಭಕ್ತಿಯ ಹೆಸರಲ್ಲಿ ದ್ವೇಷ, ಸುಳ್ಳು ಕಾರೋದಕ್ಕೆ ಕುಖ್ಯಾತಿ ಪಡೆದ ಮಹಿಳೆ. ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ, ದಿಲ್ಲಿಯಲ್ಲಿರುವ ಬಿಜೆಪಿ ಸರ್ಕಾರ ನಿಜವಾಗಿಯೂ ಈ ದೇಶದ ಯೋಧರನ್ನ, ಪೊಲೀಸ್ ಅಧಿಕಾರಿಗಳನ್ನ ಗೌರವಿಸುತ್ತೆ ಅಂತಾದ್ರೆ ಆ ಎರಡೂ ಸರ್ಕಾರಗಳು ಕೂಡಲೇ ಶೆಫಾಲಿ ವೈದ್ಯ ಮೇಲೆ ಪ್ರಕರಣ ದಾಖಲಿಸಬೇಕು, ಆಕೆಯನ್ನ ಬಂಧಿಸಬೇಕು.
ಹುತಾತ್ಮ ಪೊಲೀಸ್ ಅಧಿಕಾರಿಯನ್ನ ಅವಮಾನಿಸಿದ್ದು ಪಾಕ್ ಉಗ್ರನಿಂದ ಅವರ ಕಗ್ಗೊಲೆ ಕರ್ಮದ ಫಲ ಅಂತ ಹೇಳಿರೋದು ಒಂದು ಭಯಾನಕ ಭಯೋತ್ಪಾದಕ ದಾಳಿಯನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡ ಹಾಗೆ. ಅದಕ್ಕಾಗಿ ಶೆಫಾಲಿ ವೈದ್ಯ ವಿರುದ್ಧ ತಕ್ಷಣ ಕಾನೂನು ಕ್ರಮ ಆಗಬೇಕು. ಇಲ್ಲದೆ ಇದ್ರೆ ಬಿಜೆಪಿ ಹಾಗೂ ಅದರ ಬೆಂಬಲಿಗರಿಗೆ ದೇಶಭಕ್ತಿ, ಸೇನೆಯ ಕುರಿತ ಹೇಳಿಕೆಗಳು ಎಲ್ಲವೂ ಬರೀ ರಾಜಕೀಯ ಭಾಷಣದ ಸರಕುಗಳು ಮಾತ್ರ. ದೇಶಭಕ್ತಿ ಅವರಿಗೆ ಕೇವಲ ರಾಜಕೀಯ ಟೂಲ್ ಮಾತ್ರ ಅಂತಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.